ನಮಸ್ಕಾರ ನನ್ನ ಪ್ರೀತಿಯ ರಾಜವಂಶದ ಅಭಿಮಾನಿ ದೇವರುಗಳಿಗೆ ನಿಮ್ಮ ರಾಜವಂಶದ ಅಭಿಮಾನಿ ಕನ್ನಡಿಗರಿಗೆ ಮಾಡೋ ನಮಸ್ಕಾರಗಳು. ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಹರಡ್ತಾ ಇದೆ. ಅದು ತೋರಿಸ್ಬಿಡ್ತೀನಿ ಏನು ಅಂತ ನೋಡಿ. ನಿವಾಸಿ ಆತ ಬರೆದಿರೋ ಅಕ್ಷರಗಳನ್ನು ಒಂದೊಂದು ಕೂಡ ಉಚ್ಚಾರ ಮಾಡಕ್ಕೆ ಸಾಧ್ಯವೇ ಇಲ್ಲ. ಅಂತಂತ ಪದಗಳನ್ನ ಬಹುಶಃ ಇವನು ಏನು ತಾಯಿ ತಂದೆ ಜೊತೆ ಹುಟ್ಟಿದಾನ, ಅಕ್ಕ ತಂಗಿ ಜೊತೆ ಬೆಳೆದಿದ್ದಾನ. ಈ ವಿಡಿಯೋ ನೋಡಿದ್ರಲ್ಲ, ಈ ವಿಡಿಯೋದಲ್ಲಿ ಮಾತಾಡಕ್ಕೆ ಬಂದಿರೋದು ನಮ್ಮ ರಾಜವಂಶದ ಅಭಿಮಾನಿ ಅಂತ ಶಿವಣ್ಣನ ಜೊತೆ ಫೋಟೋ ಹಿಡಿಸಿರೋ ಅಂತ ಮನೋಜ್ ಅಂತ ಹುಡುಗ. ಅವನು ರಾಜವಂಶದ ಅಭಿಮಾನಿನೇ, ನಾನು ಹೇಳ್ತೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಇದ್ರ ಮಾತಾಡ್ತಾ ಇದ್ರಲ್ಲ ಭಾಸ್ಕರ್ ಪ್ರಸಾದ್ ಅವರೇ, ನಿಮಗೆ ತಲುಪಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾವು ಪಕ್ಕಾ ರಾಜವಂಶದ ಅಭಿಮಾನಿಗಳು. ಮಾಡಿದ್ರೆ ಮಾಡಿದ್ದೀವಿ ಅಂತ ಹೇಳ್ತೀವಿ, ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅಂತ ಹೇಳ್ತೀವಿ. ಯಾವನಿಗೂ ಎದುರ್ಕೊಂಡು ಈ ಫೇಕ್ ಐಡಿಗಳು ಮಾಡ್ಕೊಂಡು ಕೆಟ್ಟದಾಗ ಕಾಮೆಂಟ್ ಮಾಡ್ಕೊಂಡು ಕುಂತ್ಕೊಳ್ಳೋ ಅಂತ ಜಾಯಮಾನ ಈ ರಾಜವಂಶದ ಅಭಿಮಾನಿಗಳು ಇನ್ನೂ ಬಂದಿಲ್ಲ, ಬರೋದು ಇಲ್ಲ. ಫಸ್ಟ್ ಆಫ್ ಆಲ್ ಒಂದು ಅರ್ಥ ಮಾಡ್ಕೊಳ್ಳಿ, ಈ ವಿಡಿಯೋ ಈಗ ಏನಕ್ಕೆ ಹರಡಾಡ್ತಾ ಇದೆ ಹಿಂಗೆ ಕಾರಣ ಅಂತಂದ್ರೆ, ಈಗ ಫೇಕ್ ಐಡಿ ಅಂತ ಮಾಡಿ ರಮ್ಯಾ ಅವ್ರಿಗೆ ಯಾವನೋ ಮಾಡಿ ಮುಟ್ಟಾಳನ ಮಕ್ಕಳು ಚೇಳ್ ಚಪಾತಿ ಈ ಕಲಬೆರಕೆಗಳು ಸಿಕ್ಕಾಕೊಂಡ್ರಲ್ಲ, ಅದರ ವಿರುದ್ಧನೇ ಇದೊಂದು ಪಿತೂರಿ. ಏನು ಅಂತಂದ್ರೆ, ಸುಮಾರು ಹರಡಾಡ್ತಾ ಇತ್ತು ಅವರ ಅರೆಸ್ಟ್ ಆಗಕ್ಕೆ ಮುಂಚೆ. ದರ್ಶನ ಅಭಿಮಾನಿನೇ ಅಂತ ನೀವು ಹೆಂಗೆ ಹೇಳ್ತೀರಾ ಅಂತ ಹೇಳ್ಬಿಟ್ಟು ಫೋಟೋ ಹಾಕೊಂಡು ಮಾಡ್ಬೋದಲ್ಲ ಅಂತ. ಇವಾಗ ಅವ್ರು 4 ಜನ 5 ಜನ ಯಾರು ಸಿಕ್ಕಾಕೊಂಡಿದ್ರಲ್ಲ, ಅವರೇ ಸಿಕ್ಕಾಕೊಂಡು ಹೇಳಿರ್ತಾನೆ ನಾವು ದರ್ಶನ ಅಭಿಮಾನಿಗಳೇ, ಧನ್ವೀರ್ ಅಭಿಮಾನಿಗಳೇ ಅಂತ ಹೇಳ್ಬಿಟ್ಟು ಹೇಳಿ ಈಗ ಜೈಲ್ ಕಂಬಿ ಎಣಿಸ್ತಾ ಇದ್ದಾರೆ. ಈಗ ಅದ್ರ ವಿರುದ್ಧ ಪಿತೂರಿ ಮಾಡಕ್ಕೆ ಇಲ್ಲಿರುವಂತಹ ಚೇಳ್ ಚಪಾತಿಗಳು, ಫೇಕ್ ಐಡಿ ಚೇಳ್ ಚಪಾತಿಗಳು, ಮನೋಜ್ ಕನ್ನಡಿಗ ಅನ್ನೋ ರಾಜವಂಶದ ಅಭಿಮಾನಿ ಅವನ ಹೆಸರಲ್ಲಿ ಯಾವ ದೊಡ್ಡ ಮನೆ ಸೋಲ್ಜರ್ ಅನ್ನೋ ಒಂದು ಫೇಕ್ ಐಡಿ ಓಪನ್ ಮಾಡಿ ಅದ್ರ ವಿರುದ್ಧ ವಿಜಯಲಕ್ಷ್ಮಿ ಮೇಡಮ್ ಹೇಳ್ತಾ ಇಲ್ವಾ, ನಾವು ಎಲ್ಲಾರ್ಗು ಅಷ್ಟೇನೆ, ಯಾರಿಗೆ ಮಾಡಿದ್ರು ತಪ್ಪೇ. ನಾವು ಅವರು ನಮ್ಗೆ ಅಕ್ಕ ತಂಗಿ ಇದ್ದಂಗೆ. ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ನಾನು ಹೇಳೋದು ಒಂದೇ ಮಾತು, ಇದು ಯಾವನ್ ಮಾಡ್ತಾವನ ಅಲ್ಕಾನ ನಮಗ, ಅವನ ವಿರುದ್ಧ ದರ್ಶನ ಅಭಿಮಾನಿಗಳು ಮೊದಲು ಕಂಪ್ಲೇಂಟ್ ಕೊಡಿ. ಇಲ್ಲಿ ಯಾರು ಕುತ್ಕೊಂಡು ಭಾಸ್ಕರ್ ಪ್ರಸಾದ್ ಮಾತಾಡ್ತಾ ಇದ್ದೀರಲ್ರಿ ಸ್ವಾಮಿ, ನೀವು ಎಷ್ಟೆಷ್ಟು ಹೋರಾಟಗಳು ಮಾಡ್ತೀರಾ, ಯಾವ್ದಾವುದೋ ಕಥೆಗಳು ಬಂದು ಮಾತಾಡ್ತೀರಾ. ಇದು ಅಭಿಮಾನಿಗಳಿಗೆ ಸಂಬಂಧಪಟ್ಟಂತ ವಿಷಯ. ನೀವು ಅದು ಸತ್ಯನ ಸುಳ್ಳ ತಿಳ್ಕೊಂಡು ಅವನ ವಿರುದ್ಧ ಮಾಡಬೇಕು. ಯಾವನ್ ಬೇಕೋ ಆ ಜಾಗದಲ್ಲಿ ಕುತ್ಕೊಂಡು ಫೇಕ್ ಐಡಿ ಹಾಕೊಂಡ್ಬಿಟ್ಟು ಹೇಳ್ದಂಗೆ ಏನೋ ಮಾಡ್ಬಿಡ್ಬೋದು. ಇವ್ನು ಮಾಡಿದಾನ ಇಲ್ವಾ ಅಂತ ತಿಳ್ಕೊಬೇಕು, ಮಾಡ್ಬೇಕು ಅಂತಂದ್ರೆ ಶಿವಣ್ಣನ ಜೊತೆ ಫೋಟೋ ಹಾಕ್ಬಿಟ್ಟು ನೀವು ಮನೋಜ್ ಕನ್ನಡಿಗ ರಾಜವಂಶದ ಅಭಿಮಾನಿ ಮಾಡ್ತಾ ಇದ್ದಾನೆ, ಈ ರೀತಿ ವಿಜಯಲಕ್ಷ್ಮಿ ಅವರಿಗೆ ಕೆಟ್ಟದಾಗ ಬೈದಿದ್ದಾನೆ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಏನು ಪ್ರೂಫ್ ಇದೆ ರೀ? ನಿಮ್ಮ ಹತ್ರ ಅವ್ನು ಮಾಡಿರೋದೇ ಪ್ರೂಫ್ ಇದ್ದ ಅಂತ ನಾವೇ ಅದು ಕೇಳಿ ಅಂಥವ್ರಿಗೆ ತಕ್ಕ ಶಿಕ್ಷೆ ಆಗಲಿ, ಕಾನೂನು ಪ್ರಕಾರ ಕರ್ಕೊಂಡೋಗಿ ಕಂಪ್ಲೇಂಟ್ ಕೊಡಿ, ಕೇಸ್ ರಿಜಿಸ್ಟರ್ ಆಗಲಿ, ಕರ್ಕೊಂಡೋಗಿ ಪೊಲೀಸ್ ಅವರು ಎಂಕ್ವೈರಿ ಮಾಡಿ ಅದು ಸತ್ಯನ ಸುಳ್ಳ ಇವಾಗ 4 ಜನ ಕರ್ಕೊಂಡ್ಬಂದು ಪೊಲೀಸ್ ಅವರು ಬುದ್ಧಿ ಕಳಿಸ್ತಾ ಇಲ್ವಾ? ಆ ಥರ ನಮ್ಮವರು ಆಗಿದ್ರು ಸರಿ, ತಪ್ಪೇನೆ. ನೀವು ಒಂದೇ ಒಂದು ಮಾತು ಹೇಳೋದಕ್ಕೆ ಒಂದೇ ಒಂದು ಮಾತು ತಿಳ್ಕೊಂಬಿಡಿ. ಯಾರು ರಾಜವಂಶದ ಅಭಿಮಾನಿಗಳು ಅಂತ ಹೇಳ್ಕೊಂಡು ಯಾರೇ ಆಗಲಿ, ಅಪ್ಪು ಬಾಸ್ ಫೋಟೋ ಆಗಲಿ, ನಮ್ಮ ಅಣ್ಣವ್ರ ಫೋಟೋ ಆಗಲಿ, ಶಿವಣ್ಣನ ಫೋಟೋ ಆಗಲಿ, ಡಿಪಿಗಳಲ್ಲಿ ಹಾಕೊಂಡು ಹೆಣ್ಣು ಮಕ್ಳಿಗಾಗ್ಲಿ ಕೆಟ್ಟದಾಗ ಕಾಮೆಂಟ್ ಮಾಡಿದ್ರೆ ಅವ್ರು ಯಾರೇ ಆಗಿರ್ಲಿ ತಪ್ಪೇ. ದಯವಿಟ್ಟು ಯಾರು ನಮ್ಮ ಅಣ್ಣವ್ರ ಅಭಿಮಾನಿಗಳು ಆ ಥರ ಮಾಡಲ್ಲ ಅಂತ ನಮಗೆ ಸಂಪೂರ್ಣ ನಂಬಿಕೆ ಇದೆ. ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆ ಥರ ಮಾಡಿದ್ರು ಅವ್ರು ನಮ್ಮ ಅಭಿಮಾನಿಗಳೆಲ್ಲ, ನಾವು ಯಾವುದೇ ರಾಜವಂಶದ ಅಭಿಮಾನಿಗಳು ಅಂತ ನಾವು ಸಪೋರ್ಟ್ ಮಾಡಲ್ಲ. ಇದ್ರ ವಿರುದ್ಧ ನಾನು ಮಾತಾಡಕ್ಕೆ ಬಂದಿದ್ದೀನಿ. ಹೇಳ್ತಾರ ಭಾಸ್ಕರ್ ಪ್ರಸಾದ್ ಅವರೇ, ಮೊದಲು ಆ ವಿಡಿಯೋ ಮಾಡಿದ್ದಂತ ಅದೇ ಚಾನಲ್ ಅಲ್ಲಿ ಕುತ್ಕೊಂಡು ಇದ್ರ ಬಗ್ಗೆ ನೀವು ಕ್ಲಾರಿಟಿ ಕೊಡಬೇಕು, ಇಲ್ಲ ತಪ್ಪಾಯ್ತು ಅಂತ ನೀವು ಹೇಳ್ಬೇಕು. ಸುಮ್ಮನೆ ಕುತ್ಕೊಂಡ್ಬಿಟ್ಟು ಜನಗಳ ಮಧ್ಯೆ ವಿಷ ಬೀಜಗಳು ಹತ್ತಿಸ್ಬಾರ್ದು ರೀ. ದರ್ಶನ್ ಫ್ಯಾನ್ಸ್ಗಳಿಗೆ, ರಾಜ್ಕುಮಾರ್ ಫ್ಯಾನ್ಸ್ಗಳಿಗೆ ನಿಮ್ಗೆ ಹೆಂಗ್ರೆ ಗೊತ್ತು ಅವನು ಮನೋಜ್ ಕನ್ನಡಿಗರೇ ಮಾಡಿದ್ದಾನೆ ಅಂತ ಯಾರೋ ಕೊಟ್ಟಿರೋ ಅಂತ ಒಂದು ಇದನ್ನ ಇಟ್ಕೊಂಡು ಬಂದು ಕುತ್ಕೊಂಡ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಬಿಡು ಅಂತಂದ್ರೆ, ರಾಜವಂಶದ ಅಭಿಮಾನಿಗಳಾದಂಥವು ನಾವು ನಮ್ಗೆ ಎಷ್ಟು ಅರ್ಥ ಆಗ್ತದೆ, ಅಣ್ಣ ಕುಟುಂಬದ ಹೆಸರು ಮಾಡ್ತಾವೆ ಅಂತ ಹೇಳ್ಬಿಟ್ಟು ನೀವು ಫೋಟೋ ಸಮೇತ ನೀವು ಪ್ರೂಫ್ ತೋರಿಸ್ತೀರಲ್ಲ, ಯಾವ ರೀತಿ ಸರಿ ಅದು? ಮನೋಜ್ ಕನ್ನಡಿಗ ಅಂತೆ, ಬನಶಂಕರಿಯಲ್ಲಿ ಇದಾನಂತೆ, ಎಲ್ಲ ಅಡ್ರೆಸ್ ಪ್ರೂಫ್ ಎಲ್ಲ ಗೊತ್ತಿರೋ ಕಂಪ್ಲೇಂಟ್ ಕೊಡ್ರಿ ರೀ. ಸೊಮೋಟೋ ಏನಕ್ಕೆ ತಗೊಬೇಕು? ನಾವು ಮಾಡಲ್ವಾ? ಯಾವನಾದ್ರೂ ತಪ್ಪು ಮಾಡ್ದ ಅಂತಂದ್ರೆ ಅಲ್ಕ ಕೆಲಸಗಳು ಕರ್ಕೊಂಡೋಗಿ ಕಂಪ್ಲೇಂಟ್ ಕೊಡ್ತೀವಿ. ಒಂದು ಜಾಗ ಎಲ್ಲ ತಗೊಂಡೋಗಿ ಏನಿದೆ ಪಿನ್ ಸೈಬರ್ ಕ್ರೈಮಲ್ಲಿ ಕೊಡ್ಬೇಕು, ಕಮಿಷನರ್ ಕೊಡ್ತೀವಿ. ಅವ್ರು ಪಾಠ ಕಲಿಸೋ ಕೆಲಸ ನಾವು ಮಾಡ್ತೀವಿ. ಆ ಕೆಲಸಗಳನ್ನ ಮಾಡ್ರಿ. ಭಾಸ್ಕರ್ ಪ್ರಸಾದ್ ಸುಮ್ಮನೆ ಬಂದು ಅಣ್ಣವ್ರ ಕುಟುಂಬದ ಮೇಲೆ ಅಣ್ಣವ್ರ ಅಭಿಮಾನಿ ಅಂತ ಹೇಳ್ಕೊಂಡು ಮಾಡಬೇಡಿ. ಇದು ಯಾರು ಮಾಡ್ತಾ ಇದಾರೋ ನಿಜವಾದ ದರ್ಶನ ಅಭಿಮಾನಿಗಳು ಈ ವಿಡಿಯೋನ ದಯವಿಟ್ಟು ಯಾವ ಡಿ-ಬಾಸ್ ಅಭಿಮಾನಿಗಳಿದ್ದೀರಾ, ಹೇಳ್ಕೊಂತ ಇದ್ರಲ್ಲ ಡಿ-ಬಾಸ್ ಅಭಿಮಾನಿಗಳು ಅಂತ, ಅವ್ರುಗಳೆಲ್ಲ ಈ ವಿಡಿಯೋ ನೋಡಿದ್ರೆ ಕಾಮೆಂಟ್ಗಳು ಮಾಡ್ತಾ ಇದ್ದೀರಾ ಕೆಳಗಡೆ ಬಂದ್ಬಿಟ್ಟು ಕೆಟ್ಟದಾಗಿ. ಅದೆಲ್ಲ ಬಿಟ್ಬಿಡ್ರಿ. ಫಸ್ಟ್ ಪಾಠ ಕಲೀರಿ. ಅಭಿಮಾನಿ ಆದವರು ಅವ್ರ ಹೆಸರು ಉಳ್ಸೋ ಕೆಲಸ ಮಾಡಬೇಕು. ಯಾರೇ ಅಭಿಮಾನಿಗಳಾಗ್ಬಿಡ್ಲಿ,
ಅವ್ರು ಮಾಡಿದಂಥ ದಾನ ಧರ್ಮ ಕೆಲಸಗಳನ್ನ ಜನಗಳಿಗೆ ತೋರಿಸಿ, ಇಲ್ಲ ಅವರು ಆ ನಡೆದಂಥ ಹಾದಿಯಲ್ಲಿ ನೀವು ನಡೀರಿ. ನಿಮ್ಮ ಕೈಲಾದಂತಹ 4 ಜನಕ್ಕೆ ಅನುದಾನ ಮಾಡೋದು, ಇಲ್ಲ ಜನಸೇವೆ ಮಾಡೋದನ್ನ ಕೆಲಸ ಮಾಡೋದ ಬಿಟ್ಬಿಟ್ಟು ಬರೀ ಫೈಕಾಡಿಗಳು ಇಟ್ಕೊಂಡು ಈ ಥರ ಇನ್ನೊಬ್ಬರ ಮೇಲೆ ಗೋಬೆ ಕೊರ್ಸೋದು. ನಮ್ಮೆಲ್ಲ ದರ್ಶನ್ ನಿಜವಾದ ಅಭಿಮಾನಿಗಳು ಸಿಕ್ಕಾಕೊಂಡ್ಬಿಟ್ರು, ಇವಾಗ ಹೋಗಿ ಜೈಲ್ ಕಂಬಿ ಅಡಿಸ್ತಾವ್ರೆ. ಅದರಿಂದ ಇವಾಗ ವಿಜಯಲಕ್ಷ್ಮಿ ಅವರ ಸುಮ್ಮನೆ ಟಾರ್ಗೆಟ್ ಮಾಡ್ಕೊಂಡು ಇವಾಗ ಹೇಳ್ತಲ್ಲ ಮನೋಜ್ ಕನ್ನಡಿಗ ರಾಜ್ಕುಮಾರ್ ಅಭಿಮಾನಿ, ಇವನು ರಾಜವಂಶ ಅಭಿಮಾನಿ ಅಂತ ಅವನ ಮೇಲೆ ಟಾರ್ಗೆಟ್ ಮಾಡ್ಕೊಂಡು ಸುಮ್ಮನೆ ಪುಂಗಿ ಬಿಡೋದೆಲ್ಲ ಬಿಟ್ಬಿಡ್ರಿ. ಚೇಲ್ ಚಪಾತಿ ಕೆಲಸ ಮಾಡೋದೆಲ್ಲ ಬಿಟ್ಬಿಡ್ರಿ. ಅದ್ ಬಿಟ್ಬಿಟ್ಟು ಯಾವ್ದಾದ್ರು ಕೆಲ್ಸಕ್ಕೆ ಬಾರ್ದ ಇರೋದೆಲ್ಲ ಯಾವನ್ಯಾವಂದ್ರೆ ನಿಮ್ಗೆಲ್ಲ ಬುದ್ಧಿಗಳು ಕೊಡೋದು ರೀ. ಅನ್ಎಜುಕೇಟೆಡ್ ಅಂತ ಇನ್ನೇನ್ ಹೇಳ್ತಾರೆ ನಿಮ್ಗೆಲ್ಲ. ಭಾಸ್ಕರ್ ಪ್ರಸಾದ್ ನಿಮ್ಗೂ ಸೇರಿಸಿ ಹೇಳ್ತಾರೆ, ಅದು ನೀವು ಅನ್ಎಜುಕೇಟೆಡ್ ತರ ಮಾತಾಡ್ತಾ ಇದೀರಾ. ದೊಡ್ಡ SDPI ಏನೋ ಇದರಲ್ಲಿ ಸಂಘಟನೆಯಲ್ಲಿ ಇದ್ಕೊಂಡು ನೀವು ಈ ರೀತಿ ಜನಗಳಿಗೆ ಅಭಿಮಾನಿಗಳ ಮಧ್ಯೆ ಜಗಳ ತರೋ ಕೆಲಸಗಳು ಮಾಡ್ತಾ ಇದ್ರಲ್ಲ, ಇದೆಲ್ಲ ಚೆನ್ನಾಗಿಲ್ಲ. ಇದಕ್ಕೆ ಸತ್ಯಾಸತ್ಯತೆ ತಿಳ್ಕೊಂಡು ನೀವು ಮಾತಾಡಬೇಕು. ಇಲ್ಲ ಅದೇ ಚಾನಲ್ ಬಂದು ನೀವು ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇದ್ರೆ ಕೊರತೆ ಇದೆ ಅಂತ ಹೇಳ್ಬಿಟ್ಟು ಹೇಳಿ. ಫೋನ್ ಮಾಡ್ತಾ ಇದ್ದೀನಿ ನಿಮ್ಗೆ ಮಧ್ಯಾಹ್ನದಿಂದ, ನೀವು ಫೋನ್ ಎತ್ತಾ ಇಲ್ಲ. ಒಂದು ಫೋನ್ ಅಟೆಂಡ್ ಮಾಡಿ ನಿಮ್ಗೆ ಮಾತಾಡಕ್ಕೂ ನಿಮ್ಗೆ ಕೈಯಲ್ಲಿ ಆಗಲ್ಲ ಅಂತಂದ್ರೆ ಒಬ್ಬ ರಾಜವಂಶದ ಅಭಿಮಾನಿಗೆ ಯಾವ ರೀತಿ ನೀವು ಸಂಘಟನೆಗಳಿಗೆ ಅಧ್ಯಕ್ಷರಾಗಿ ಬಂದು ಮೀಡಿಯಾ ಮುಂದೆ ಸ್ಟೇಟ್ಮೆಂಟ್ ಕೊಡ್ತೀವ್ರಿ ನೀವು? ಭಾಸ್ಕರ್ ಪ್ರಸಾದ್, ಅದಕ್ಕೊಂದು ಫಸ್ಟ್ ನಾ ಫೋನ್ ಮಾಡಿದ್ದೀನಿ, ನೋಡಿ ಮಿಸ್ ಕಾಲ್ ಇದೆ, ನಾನು ವಾಯ್ಸ್ ಮೆಸೇಜು ಕಳಿಸಿದ್ದೀನಿ, ಮಾತ್ರ ಮಾತಾಡಬೇಕು ಅಂತ. ಇದನ್ನ ರಾಜವಂಶ ಅಭಿಮಾನಿ ಕನ್ನಡ ಹೇಳ್ತಾರಲ್ವಾ, ಮನೋಜ್ ಕನ್ನಡಿಗ ಅಂತ ಮಾಡಿದ್ದಾನೆ ಅಂತ ಹೇಳಿದ್ರೆ ಅವನ ವಿರುದ್ಧ ನಿಮ್ಮ ಹತ್ರ ದಾಖಲೆ ಇದ್ರೆ ಕಂಪ್ಲೇಂಟ್ ಕೊಟ್ಟು ಒಳಗಡೆ ಹಾಕ್ಸಿ, ಆಮೇಲೆ ಮಾತಾಡಿ. ಈ ತರ ರಾಜ್ಕುಮಾರ್ ಅಭಿಮಾನಿ ಅನ್ಕೊಂಡು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಅಂತ ಹೇಳ್ಕೊಂಡು ಈ ತರ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಅದ್ ಬಿಟ್ಬಿಟ್ಟು ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ಐತೆ, ಅದೈತೆ, ಇದೈತೆ ಅಂತ ಸುಮ್ಮನೆ ಪುಂಗ್ಬೇಡ್ರಿ. ಅರ್ಥ ಆಯ್ತಾ? ಎಲ್ಲಾ ಪ್ರತಿಯೊಬ್ಬ ದರ್ಶನ ಅಭಿಮಾನವರೆಗೂ ಹೇಳೋದು ಒಂದೇ ಮಾತು, ನಾವು ಕನ್ನಡಿಗರು. ನಾವು ಫಸ್ಟ್ ಅಣ್ಣವ್ರಿಗೆ ಯಾವ ರೀತಿ ಕನ್ನಡಕ್ಕೆ ಬೆಲೆ ಕೊಡ್ತೀವಿ ಅದೇ ರೀತಿ ಅಣ್ಣವ್ರ ಕುಟುಂಬಕ್ಕೂ ಕೊಡ್ತೀವಿ. ಮತ್ತೆ ದರ್ಶನ್ ಅವರಾಗಿರ್ಬೋದು, ಸುದೀಪ್ ಅವರಾಗಿರ್ಬೋದು, ಯಶ್ ಅವರಾಗಿರ್ಬೋದು, ಯಾರ್ಯಾರಿಗೆ ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾರ ಅವ್ರಿಗೆಲ್ಲ ನಾವು ಒಂದು ಗೌರವ ಕೊಡ್ತೀವಿ. ಯಾರೇ ಹೀರೋಗಳ ಬಗ್ಗೆ ಆಗ್ಲಿ, ಅವ್ರ ವೈಯಕ್ತಿಕ ಅವ್ರ ಮಿಸ್ಸಸ್ ಬಗ್ಗೆ ಆಗ್ಲಿ, ಅವ್ರ ಅಕ್ಕ ತಂಗಿರಿಗಾಗ್ಲಿ, ಅವ್ರ ತಾಯಿ ತಂದಿರ ಬಗ್ಗೆ ಆಗ್ಲಿ ಕೆಟ್ಟ ಕಾಮೆಂಟ್ ಮಾಡ್ತಾ ಇರ್ತಾರಲ್ಲ ಅಕ್ಕಗಳು, ಅವ್ರಿಗೆಲ್ಲ ಇದೆಲ್ಲ ಒಂದು ಪಾಠ ಆಗ್ಬೇಕು. ಯಾವನ್ ಮಾಡವನೇ ಅವ್ನ ತಕ್ಷಣ ಶಿಕ್ಷೆ ಆಗೋ ರೀತಿ ದರ್ಶನ ಅಭಿಮಾನಿಗಳು ಕಂಪ್ಲೇಂಟ್ ಕೊಟ್ಟು ಯಾವ ಗೋಳಿ ಮಗ ಮಾಡಿದ್ದಾನೆ ಅಂತ ಕಚಡ ನನ್ನ ಮಗನಿಗೆ ಶಿಕ್ಷೆ ಆಗೋ ರೀತಿ ಮಾಡ್ಬೇಕು. ಹೊರತು ಸುಮ್ಮನೆ ಫೇಕ್ ಐಡಿಯಲ್ಲಿ ಯಾವನೋ ಫೋಟೋಗಳು ಹಾಕ್ಬಿಟ್ಟು ಇವನೇ ಮಾಡಿದ್ದೇನೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಸುಳ್ಳು ಸುದ್ದಿ ಹಬ್ಬಿಸಿ ರಾಜ್ಕುಮಾರ್ ಅಭಿಮಾನಿಗಳಿಗೆ ಅವಮಾನ ಮಾಡಕ್ ಬರ್ಬೇಡ್ರಿ. ಇದು ಕೊನೆ ಎಚ್ಚರಿಕೆ. ಈ ರೀತಿ ಇದೇ ರೀತಿ ಮುಂದುವರ್ಕೊಂಡು ಹೋದಂತಂದ್ರೆ ನಾವು ಬೇರೆ ರೀತಿ ಆದಂತಹ ಹೋರಾಟ ಮಾಡ್ಬೇಕಾಗುತ್ತೆ. ಹೇಳ್ತಾ ಇದೀವಿ, ಅರ್ಥ ಮಾಡ್ಕೊಳ್ಳಿ. ಭಾಸ್ಕರ್ ಪ್ರಸಾದ್, ನಿಮ್ಗೆ ಕೊನೆ ಎಚ್ಚರಿಕೆ ಇದು. ಮೊದಲು ಅದು ಯಾರು ಮಾಡಿದಾರೆ, ನಿಮ್ಗೆ ಮಾಹಿತಿ ಕೊಟ್ಟರು ಅವ್ರನ್ನ ಕರೆಸಿ ಯಾರು ಮಾಡಿದ್ದಾರೆ ಅವನೇ ನಿಜವಾಗಿ ಇದ್ದ ಅಂತಂದ್ರೆ ಸುಮಾರು ಜನಕ್ಕೆ ನೀವು ಹೇಳ್ತಲ್ವಾ ಅಡ್ರೆಸ್ ಸಮೇತ ಏನೇನೋ ಹೇಳ್ತಾ ಇದ್ದೀರಾ. ಪೊಲೀಸರು ಕಂಪ್ಲೇಂಟ್ ಕೊಟ್ಟು ಅದನ್ನ ತನಿಖೆ ಮಾಡಿಸಿ ಸತ್ಯಾಸತ್ಯತೆ ಬಗ್ಗೆ ನೀವು ತಿಳಿಸ್ಬೇಕು. ಹೊರತು ಸುಮ್ಮನೆ ಬಂದ್ಬಿಟ್ಟು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಈ ತರ ಮಾಡ್ತಾ ಇದೆ ಅಂತ ಹೇಳೋದು ತಪ್ಪು. ಇದ್ರನ್ನ ವಿಡಿಯೋನ ನೋಡಾದ್ಮೇಲೆ ನೀವು ನನ್ನ ನಂಬರ್ ಇದೆ, ನಿಮ್ಮ ಮೊಬೈಲಲ್ಲಿ ಮಿಸ್ ಕಾಲ್ ಇರುತ್ತೆ, ಫೋನ್ ಮಾಡಿ ನಿಮ್ ಜೊತೆ ಎದುರುಗಡೆ ಮಾತಾಡಕ್ ಹೊರಡಿ. ಇಲ್ಲ ಮೀಡಿಯಾ ಮುಂದೆ ಎಲ್ಲಿ ಬೇಕಾದ್ರೂ ಕರೆಸಿ ನಾವು ನೀವು ಕುತ್ಕೊಂಡು ಡಿಬೇಟ್ ಮಾಡೋಣ. ಯಾವ್ದು ಸತ್ಯ ಯಾವ್ದು ಸುಳ್ಳು ನೋಡ್ಬಿಡೋಣ. ತಪ್ಪು ಮಾಡಿರೋದು ಮಾತ್ರ ದಾಖಲೆಗಳಿದ್ದ ಅಂತಂದ್ರೆ ಕಂಪ್ಲೇಂಟ್ ಕೊಡಿ. ಅಂತವ್ರು ನಾವು ಅಷ್ಟೇ, ನಾವು ಅಪ್ಪು ಬಾಸ್ ಅಭಿಮಾನಿ ಅಂತ ಹೇಳ್ಕೊಂಡು ಈ ತರ ಅಲ್ಕ ಕೆಲಸ ಮಾಡಿದ್ರೆ ನಾವು ಯಾವುದೇ ಕಾರಣಕ್ಕೂ ಅಂತವ್ರು ನಾವು ಸಪೋರ್ಟ್ ಮಾಡಲ್ಲ. ರಾಜವಂಶದ ಅಭಿಮಾನಿಗಳು ಯಾವತ್ತೂ ಅಷ್ಟೇ ಅವ್ರ ಹಾದಿಯಲ್ಲೇ ನಡ್ಕೊಂಡು ಹೋಗ್ತೀವಿ. ಅಣ್ಣನ ಕುಟುಂಬ ನಮ್ಮ ಅಪ್ಪು ಬಾಸ್ ಅವರು ಏನ್ ಹೇಳ್ಕೊಟ್ಟಿದ್ದಾರೆ ಅದೇ ರೀತಿ ನಡ್ಕೊಂಡು ಹೋಗ್ತೀವಿ. ಹೊರತು ಈ ರೀತಿ ಕೆಟ್ಟ ಕೆಲಸ ಮಾಡೋದು ನಾವು ಬೆಂಬಲನ ಕೊಡಲ್ಲ. ನಮ್ಮ ಅಭಿಮಾನಿಗಳು ನಾವು ಮಾಡೋದು ಇಲ್ಲ ಅಂತ ಹೇಳ್ಬಿಟ್ಟು ನನ್ಗೆ ಭರವಸೆ ಇದೆ. ಅದರಿಂದ ಇದನ್ನ ಫಸ್ಟ್ ನೀವು ಒಂದು ಮಾಹಿತಿನ ತಗೊಂಡು ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಡಿ. ಬಂದು ಒಂದು ವಿಡಿಯೋ ಮಾಡಬೇಕು ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಭಾಸ್ಕರ್ ಪ್ರಸಾದ್ ಅವರೇ, ನೀವು ಇದು ಅಭಿಮಾನಿಗಳ ಕಡೆಯಿಂದ ನೀವು ಯಾರಾದ್ರೂ ಎಚ್ಚರಿಕೆ ಆದ್ರೂ ತಿಳ್ಕೊಳ್ರಿ, ಇನ್ನೇನಾದ್ರೂ ತಿಳ್ಕೊಳ್ರಿ. ಸುಮ್ಮನೆ ಬಂದ್ಬಿಟ್ಟು ಈ ತರ ಎಲ್ಲ ಬುಡೆ ಬಿಡೋದೆಲ್ಲ ಬಿಟ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಅಪ್ಪು ಬಾಸ್, ಜೈ ಡಾಕ್ಟರ್ ರಾಜ್ಕುಮಾರ್. ನಮ್ಮ ಬಾಸು ಅಣ್ಣವರು ನಮ್ಮ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಶಿವಣ್ಣ ಆಗಿರ್ಬೋದು, ಈಗ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬೆಳೀತಾ ಇರುವಂತ ಯುವರಾಜ್ ಕುಮಾರ್, ವಿನಯ್ ರಾಜ್ಕುಮಾರ್, ಧೀರನ್ ರಾಮ್ಕುಮಾರ್, ಯಾರು ಮೊಮ್ಮಕ್ಕಳು ಯಾರಿದ್ದಾರೆ ಅವ್ರ ಬಗ್ಗೆ ಯಾರು ಕೆಟ್ಟದಾಗ ಕಾಮೆಂಟ್ ಮಾಡ್ತಾರೋ ಅವ್ರ ವಿರುದ್ಧ ಯಾವುದೇ ರೀತಿಯ ಕೆಟ್ಟ ಕೆಲಸಗಳು ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಮುಂದಿನ ದಿನದಲ್ಲಿ ಪಾಠ ಕಲಿಸ್ಬೇಕಾಗುತ್ತೆ. ಸುಮ್ಮನೆ ಏನೇನೋ ಹಬ್ಬಿಸ್ಬೇಡ್ರಿ. ಹೇಳ್ತಾ ಇದ್ದೀನಿ, ಎಚ್ಚರಿಕೆ. ಜೈ ಕರ್ನಾಟಕ, ಮತ್ತೆ ಜೈ ಡಾಕ್ಟರ್ ರಾಜ್ಕುಮಾರ್, ಜೈ ರಾಜವಂಶ. ನಮಸ್ಕಾರ, ಬರ್ತಾ ಇದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.